ಮಂತ್ರಿಗಳಾದ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೇರಳಕ್ಕೆ ಬನ್ನಿ ಅಂತ ಹೇಳಿ ಪತ್ರ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ. ಇದೇನಾನ ಗೊತ್ತಾದರೆ ಬೇರೆ ರಾಜ್ಯಗಳಿಗೆ ಅವ್ರೇನು ಪತ್ರ ಬರಿಬೋದು? ಕರ್ನಾಟಕದಲ್ಲಿ ಆರೋಗ್ಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ, ಎಲ್ಲ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಏನಾನ ಬರೆದ್ರೆ ನಮ್ಮ ಕತೆ ಏನಾಗಬೇಕು ಸರ್? ಕಲಬುರಗಿ ಕಾರ್ಪೊರೇಷನ್ ಇಂಜಿನಿಯರ್ ಒಂದು ಇದು ಮಾಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ನೀರು ಕುಡಿಯೋ ನೀರು ಯೋಗ್ಯ ಇಲ್ಲ, ಯಾರು ಕುಡಿಬೇಡ್ರಿ ಅಂತ. ಕುಡಿಯುವಂಥ ನೀರು ಯಾವ್ದು ಅಂದ್ರೆ ಕುಡಿಬೇಡ್ರಿ ಅಂತ ಹೇಳ್ತಾರೆ. ಅದನ್ನು ಗಾಳಿ ಕುಡಿಯ ಉಸಿರಾಡಕ್ಕೆ ಯೋಗ್ಯ ಅಲ್ಲ, ಉಸಿರಾಡಬೇಡಿ ಅಂತ ಹೇಳಕ್ ಹೇಳಿ ಅವ್ನು ಯಾರು ಇಂಜಿನಿಯರ್ಗೆ ತರ್ಲೆ ಅವನು. ಆಹಾರ ಸರಿ ಇಲ್ಲ, ಯಾರ್ದ್ರಿ ರೆಸ್ಪಾನ್ಸಿಬಿಲಿಟಿ? ಅದು ಹೂ ಇಸ್ ರೆಸ್ಪಾನ್ಸಿಬಲ್? ಈಗ ಅಲ್ಲ ರೀ, ಏನಾನ ಕಾಲರಾ ಬರ್ತೈತೆ ಅಂತ ಹೇಳಿದ್ರೆ, ಸಾಂಕ್ರಾಮಿಕ ರೋಗ ಬರ್ತೈತೆ ಅಂದ್ರೆ ನೀವು ಹೇಳಲ್ವಾ ರಸ್ತೆ ಬದಿಯ ಮಾರಾಟ ಮಾಡೋದನ್ನೆಲ್ಲ ಸ್ಟಾಪ್ ಮಾಡಲ್ಲ, ಬಂದ್ ಮಾಡಲ್ವಾ? ನೀವು ಹೋಗಿ ಅಂಗಡಿಗಳನ್ನೆಲ್ಲ ಎತ್ತಿಸಲ್ವಾ? ಹೋಟ್ಲ್ ಕ್ಲೀನ್ ಇಲ್ಲ ಅಂದ್ರೆ ಹೋಟ್ಲನ್ನ ನೀವು ಆ್ಯಕ್ಷನ್ ತಗೊಳಲ್ವಾ? ಕೊಡಬೇಕಾಗಿರೋರು ಯಾರು? ಸರ್ಕಾರ. ಜನ ಟ್ಯಾಕ್ಸ್ ಕಟ್ತಾರಲ್ಲ, ಮನೆ ತೆರಿಗೆ ಕಟ್ತಾರೆ, ನೀರಿನ ತೆರಿಗೆ ಕಟ್ತಾರೆ. ತೆರಿಗೆ ಇಲ್ದಿರ ಏನಾನ ಇದೆಯಾ? ತೆರಿಗೆ ಇದೆ. ಈಗ ಇನ್ನೊಂದು ಎಕ್ಸ್ಟ್ರಾ ತೆರಿಗೆ ಅಂದರೆ ಹೊಸ ತೆರಿಗೆಗಳು ಬರ್ತಾವೆ. ಈಗ ಹಾಲಿಂದಾಯಿತು, ಕರೆಂಟ್ದಾಯಿತು, ವಾಟರ್ದು ಮಾಡ್ತಾ ಇದ್ದಾರೆ. ಈಗ ಬಸ್ ದರ ಏರಿಕೆ, ಪೆಟ್ರೋಲು, ಡೀಸೆಲ್ ಆಗ ಗಗನಕ್ಕೆ ಕಳಿಸ್ಬಿಟ್ಟಿದ್ರ ಪೆಟ್ರೋಲ್ನ. ಮುದ್ರಾಂಕ ಶುಲ್ಕ, ಸ್ಟ್ಯಾಂಪ್ಸ್ ಶುಲ್ಕ, ಗೈಡೆನ್ಸ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಮಾಡಿದ್ರಲ್ಲ. ಇನ್ನೇನು ದರಿದ್ರ ನಿಮಗೆ? ಇನ್ನೇನು ದರಿದ್ರ ಐತೆ ಅಂತ? ಇನ್ನ ಜನ ತಯಾರಿರ್ಬೇಕು. ಟ್ಯಾಕ್ಸ್ನ ಏರಿಕೆಯ ಪರ್ವ, ಟ್ಯಾಕ್ಸ್ ಏರಿಕೆಯ ಪರ್ವ ಶುರುವಾಗಿದೆ. ಎಲ್ಲ ಟ್ಯಾಕ್ಸ್ ಏರಿಕೆಯ ಪರ್ವ ಶುರುವಾಗಿದೆ. ಆ ಪರ್ವಕ್ಕೆ ಕರ್ನಾಟಕದ ಜನ ರೆಡಿ ಆಗಿರಬೇಕು ಅನ್ನೋ ಸಂದೇಶ ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೀವೇನ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನೋಡಿ ಈ ಸ್ಥಿತಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಅಂತ ನನಗನ್ಸ್ತೈತಪ್ಪ. ಇದು ಶೇಮ್. ಯಾರೇ ಆಗಲಿ, ಯಾವುದೇ ಸರ್ಕಾರ, ಇಟ್ಸ್ ಎ ಶೇಮ್. ಆಪ್ರೇಷನ್ ಥಿಯೇಟ್ರಿಗೆ ನೀರು ಕೊಟ್ಟಿಲ್ಲ ಅಂದ್ರೆ ಏನ್ರಿ? ಇದೊಂದು ಸರ್ಕಾರ ಅಂತಾರ. 4 ಲಕ್ಷ ಕೋಟಿ ಬಡ್ಜೆಟ್ ಮಾಡೋದು, 4 ಲಕ್ಷ ಕೋಟಿ ಬಡ್ಜೆಟ್. ಆಸ್ಪತ್ರೆಗಳಿಗೆ ನೀರಿಲ್ಲ. ಗ್ಯಾರಂಟಿ ಪರಿಣಾಮ ಅಂತಿರೋದು. ಇದೇನು ಗ್ಯಾರಂಟಿ ಕೊಡ್ತಾ ಇದ್ರೆ ಅದರ ಪರಿಣಾಮ ಯಾವ ಹಾಸ್ಪಿಟಲ್ ಮೇಲೆ ಆಗಿದೆ ಅಂತ ಅದಕ್ಕೆ ಸಿದ್ದರಾಮಯ್ಯನವರು ಅಶೋಕ ಸ್ವಲ್ಪ ದಡ್ಡ, ಕೇಳಿಸ್ಕೊಳ್ಳಿ ಒಂದು ನಿಮಿಷ ಅಂತ ಹೇಳಿದ್ದಾರೆ. ನಾನೇನು ಇದನ್ನ ಈ ಪೆಟ್ರೋಲ್ ಏರಿಕೆ ಮಾಡಿರೋದನ್ನ ನಾನು ಗ್ಯಾರಂಟಿಗೆ ಯೂಸ್ ಮಾಡಲ್ಲ, ಅಶೋಕನ್ಗೆ ಗೊತ್ತಾಗಲ್ಲ ಅಂತ. ನನಗೇನೋ ಗೊತ್ತಾಗಲ್ಲ. ನೀ 15 ಬಡ್ಜೆಟ್ ಮಂಡನೆ ಮಾಡಿದ್ಯಲ್ಲಪ್ಪ. ನೀನು ಡೆವಲಪ್ಮೆಂಟ್ಗೆ, ನಾರ್ಮಲಿ ನಮ್ಮ ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಇಡ್ತೀರಿ? ನಾನು 5 ಬಾರಿ ಮಂತ್ರಿ ಆಗಿದ್ದನು. ನಾವು ಎಲ್ಲ ಮಾಡಿದ್ರು ನಮ್ಮ ಕೈಲಿ 80 ದಾಟಕ್ಕಾಗಿಲ್ಲ. 80 ಸಾವಿರ ಕೋಟಿ. 4 ಲಕ್ಷದಲ್ಲಿ ನಾವು 320 ಹೊರಟೋಗ್ತೈತೆ ಬೇರೆ ಎಕ್ಸ್ಪೆಂಡಿಚರ್ ಎಲ್ಲದಕ್ಕೂ. ಉಳಿಯೋದು ಡೆವಲಪ್ಮೆಂಟ್ಗೆ 80 ಮಾತ್ರ. ಅದರಲ್ಲಿ ನೀವು 65 ತೆಗೆದುಬಿಟ್ಟಿದ್ದೀರಲ್ಲ. ಅಭಿವೃದ್ಧಿದೆಲ್ಲ ನೀವು ತೆಗೆದುಕೊಂಡು ಫ್ರೀಗೆ ಹಾಕೊಂಡ್ಮೇಲೆ ಈ ಪೆಟ್ರೋಲ್ದೆಲ್ಲ ಹಾಕಂತೀರ ನೀವು? ಅಲ್ಲಿ ಹಾಕೊಂಡ್ಮೇಲೆ ಅದಕ್ಕೆ ತಾನೇ ಹೋಗೋದು ನೀವು. ಇಲ್ಲ ಅಲ್ಲಿ ತೆಗಿಲಿಲ್ಲ ಅಂದಿದ್ರೆ 80,000 ಕೋಟಿ ಉಳಿದಿರೋದಲ್ಲ ನೀವು. 80,000 ಕೋಟಿ ಉಳಿದಿದ್ರೆ ನೀವು ಪೆಟ್ರೋಲ್ ಬೆಲೆ ಯಾಕೆ ಏರಿಸ್ಬೇಕಾಯ್ತು? ನೀವು ಬಸ್ ದರ ಏರಿಕೆ ಮಾಡಬೇಕಾಯ್ತು? ಇಷ್ಟು ಕಾಮನ್ ಸೆನ್ಸು. ನಾನು 15 ಬಡ್ಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಪತ್ರಕರ್ತರು ಇಲ್ಲಿ ಭಾಳ ಕೆಲವರೆಲ್ಲ ಹಿರಿಯರಿದ್ದೀರ, 16 ಸರ್ಕಾರಗಳನ್ನ ನೋಡಿದಂಥವ್ರು. ಈಗ ನಮ್ಮ ಒಂದು ಮನೆಯಲ್ಲಿ ಏನಾನ ಪ್ಲ್ಯಾನ್ ಮಾಡಬೇಕಾದ್ರೆ ತಾಯಿ ಅವಳು ಏನು ಓದಿರಲ್ಲ, ಈ ಟೈಮ್ಗೆ ಮಕ್ಕಳಿಗೆ ನಾನು ಫೀಸ್ ಕಟ್ಟಬೇಕಾಗುತ್ತೆ, ಈ ಟೈಮ್ಗೆ ಯುಗಾದಿ ಹಬ್ಬ ಬರುತ್ತೆ, ಈ ಟೈಮ್ಗೆ ದೀಪಾವಳಿ ಬರುತ್ತೆ, ಈ ಟೈಮ್ಗೆ ಹೊಲಕ್ಕೆ ನಾನು ಬಿತ್ತನೆ ಮಾಡಬೇಕು, ಈ ಟೈಮ್ಗೆ ಗೊಬ್ಬರ ತರಬೇಕು. ಅದು ಮ್ಯಾನೇಜ್ ಮಾಡಿರ್ತಾರೆ 1 ವರ್ಷಕ್ಕೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ವರ್ಷದಲ್ಲಿ ಏನೇನು ಬರುತ್ತೆ ಅನ್ನೋದೇ ಗೊತ್ತಿಲ್ಲ. 0 ನಾಲೆಡ್ಜ್. ಪೆಟ್ರೋಲ್ ಬೆಲೆ ಏರಿಸ್ಬಿಡ್ಬೋದಾಯ್ತಲ್ಲ ನೀವು ಅವಾಗೆ. ನಿಮ್ಮ ಬಡ್ಜೆಟ್ ಮಂಡನೆ ಮಾಡಿದ್ರಲ್ಲ, ಅವಾಗೆ ಪೆಟ್ರೋಲ್ ಬೆಲೆ ಏರಿಸ್ಬೋದಾಯ್ತಲ್ಲ. ಯಾಕೆ ಏರಿಸಿಲ್ಲ ಅಂದರೆ ಮುಂಜಾಗ್ರತೆ ನಿಮ್ಗೇನು ಅನ್ಸೇ ಇಲ್ಲ, ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಏನೇನು ವರ್ಷದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ನೀವು ಫೈನಾನ್ಸ್ ಮಿನಿಸ್ಟರ್, ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಹೇಗಾಗ್ತೀರಾ ನೀವು? ಅದಷ್ಟು ಯಾಕೆ ಸಂಗ್ರಹ ಮಾಡಿ ಇಟ್ಕೊಳ್ಳೋಕ್ಕಾಗಿಲ್ಲ? ಯಾಕೆ ಅದರಲ್ಲಿ ಯಾಕೆ ಫೇಲ್ ಆದ್ರು? ಹಾಸ್ಪಿಟಲ್ ಹೆಂಗೆ ರನ್ ಮಾಡ್ತಾರೆ ಅಂತ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ. ನಾವು ಮಂಗಳ ಗ್ರಹಕ್ಕೆ
ಚಂದ್ರಗ್ರಹಕ್ಕೆ ಎಲ್ಲ ಹೋಗಿದ್ದೀರಿ, ಇನ್ನೇನು ಅಲ್ಲಿ ಹೋಗಿ ವಾಸಕ್ಕೂ ತಯಾರು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಕುಡಿಯೋಕ್ಕೆ ನೀರು ಸಿಗಲಾರ್ದು. ಅಂದರೆ ಅಷ್ಟು ಮೆಷರ್ಸ್ ಇಲ್ಲ, ಪ್ರಿಕಾಷನರಿ ಮೆಷರ್ಸ್ ಏನಿದೆ. ನಾನು ಬಂದ ತಕ್ಷಣ ಕೇಳಿದೆ ಡಾಕ್ಟ್ರನ್ನ, ಆಯ್ತಪ್ಪ ಕೆಂಪು ವಾಟ್ರ್ ಬಂತು, ಎಷ್ಟು ಟೈಮ್ ಬೇಕು? ಈಗ ಕೆಂಪು ವಾಟ್ರ್ ಬಂದಿದ್ದು ಗೊತ್ತಾಯ್ತು ನನಗೆ. ಹೋಗಿ ಟ್ಯಾಂಕರ್ನ ಕರೆದು ನಿಮ್ಮ ಹತ್ರ ಎಷ್ಟು ಜನ ಇಲ್ಲಿ ಸಿಗೋದು? ಒಂದು 10 ಜನನ ಬಿಟ್ಟಿದ್ರೆ ಇಡೀ ಟ್ಯಾಂಕರ್ನ ಕ್ಲೀನ್ ಮಾಡಿ 4 ಅವರಲ್ಲಿ ಕ್ಲೀನ್ ಆಗ್ತಾಯಿತ್ತು. ನೀವು ಬೋರ್ವೆಲ್ ವಾಟರ್ನ ಅದಕ್ಕೆ ಪಂಪ್ ಮಾಡಿದರೆ ಫ್ರೆಶ್ ಆಗಿ ಎಲ್ಲ ಆಚೆ ಹೋಗ್ತಾ ಇತ್ತು. ಆಪರೇಷನ್ ಥಿಯೇಟ್ರಿಗೆ ಬೇಕಾದ್ರೆ ನೀವು ಮಿನರಲ್ ವಾಟರ್ ಬರುತ್ತಲ್ಲ. ನಾನು ಹೇಳಿದ್ನಲ್ಲ, ಎಲ್ಲ ಸೇರಿ ನಿಮ್ಗೆ 20 ಲಕ್ಷ ಖರ್ಚಾಗ್ತಾ ಇಲ್ಲ, 3 ದಿನಕ್ಕೆ ಒಂದು 20 ಲಕ್ಷ ರೂಪಾಯಿ ಖರ್ಚಾಗ್ತಾ ಇಲ್ಲ. ಅಷ್ಟು ಮಾಡಿದರೆ ಈ 300, 900 ಜನ ಪೇಷಂಟ್ಸು ಟ್ರೀಟ್ಮೆಂಟ್ ಆಗಿರೋದಲ್ಲ. ಈಗ ಅವರ ಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ, ಗಂಭೀರ ಆಗಿದೆಯೋ ಏನಾಗಿದೆಯೋ 900 ಜನದ್ದು. ಅಷ್ಟು ಜನ ಮುಂದಕ್ಕೆ ಹೋಯ್ತಲ್ಲ. ಯಾರು? ಅವ್ರದ್ದು ಇನ್ನೊಂದು ಪರಿಸ್ಥಿತಿ ಅವ್ರದ್ದು. ಅಂದರೆ ಒಟ್ಟಾರೆ ಈ ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ ಪೂರ್ತಿ ಹದಗೆಟ್ಟು ಹೋಗ್ತಿದೆ. ಪೂರ್ತಿ ಖರ್ಗೆ ಅವರ ಪ್ರಿಯಾಂಕ ಖರ್ಗೆ ಅವರಿಂದ ಹಿಡಿದು ನಮ್ಮ ಮಿನಿಸ್ಟ್ರು ಅವರು ಇಲ್ಲವರೇ ಅಲ್ಲ. ಏನೋ ಬೇರೆ ಹೆಲ್ತ್ ಮಿನಿಸ್ಟ್ರು ಎಲ್ಲೋ ಬೇರೆಯವರು ಅಂತ ಹೇಳಿದ್ರೆ ಪರವಾಗಿಲ್ಲ. ಹೈಯರ್ ಮಿನಿಸ್ಟರ್ ಅವರೇ. ಇದು ಮೆಡಿಕಲ್ ಕಾಲೇಜು, ಇದು ಅವರ ಅಡಿಯನ್ನೇ ಬರೋದು. CM ಸಲಗಾರ ಯಾರು? ಎಲ್ಲ ಈ ತ್ರಿಮೂರ್ತಿಗಳು ಸೇರ್ಕೊಂಡು ಈ ಸ್ಥಿತಿ. ಜಯದೇವನಲ್ಲಿ ಈ 16, 17, 18 ಮತ್ತೆ 15ನೇ ತಾರೀಕು ಜಾಸ್ತಿ ಬಾಡಿಗಳು ಹೊರ ಹೋಗಿದೆ ಅಂತ ರೋಗಿಗಳು ಹೇಳ್ತಿದ್ದಾರೆ ಸರ್. ನಾನು ನಿನ್ನೆ ಬಂದು ಮಾತಾಡಿದಾಗ ಒಂದಿನ 5, ಒಂದಿನ 3, ಒಂದಿನ 2 ಹೋಗಿದೆ ಅಂತ. ಆ ಬಗ್ಗೆ ಏನಾದರೂ ಮಾಹಿತಿ ತಗೊಂಡಿದ್ದಾರೆ? ಆಪರೇಷನ್ ಎಲ್ಲ ಸ್ಟಾಪ್ ಆಗಿದೆ. 5, 3, 2 ನಾನು ಬಂದ ತಕ್ಷಣನೇ ನಾನು ಅಲ್ಲಿ ಇವ್ರಿಗೆ ಯಾರು ಚೀಫು ಡೈರೆಕ್ಟರ್ಗೆ ನಾನು ಹೇಳಿದ್ದೀನಿ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿಸಿದ್ದೀರಾ ಅಂತ. ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗನ್ಸುತ್ತೆ ಈ ಎನ್ಕ್ವೈರಿ ಏನು ಉಪಯೋಗ ಆಗಲ್ಲ. ಇದಕ್ಕೆ ನಾನು ಚೀಫ್ ಸೆಕ್ರೆಟ್ರಿಗೆ ಅದೇ ಹೇಳಿದೆ, ಇಲ್ಲಿ ಏನು ಉಪಯೋಗ ಆಗಲ್ಲ. ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳಿ, ಚೀಫ್ ಸೆಕ್ರೆಟರಿನ ಇಲ್ಲಿಗೊಂದು ತಂಡ ಕಳಿಸಿ ಇದನ್ನು ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಾನು ಚೀಫ್ ಸೆಕ್ರೆಟರಿಗೆ ಪತ್ರವನ್ನು ಬರಿತೀನಿ. ನಾಳೆನೇ ಪತ್ರ ಬರಿತೀನಿ ಅವ್ರಿಗೆ. ನಾನು ಡಿಮ್ಯಾಂಡು ಕೂಡ ನಾನು ಮಾಡ್ತೀನಿ, ಚೀಫ್ ಸೆಕ್ರೆಟ್ರಿಗೆ ಮಾತಾಡ್ತೀನಿ. ಈಗ ಇಲ್ಲಿಂದ ಹೋದ ತಕ್ಷಣ ನಾನು ಕಾರ್ ಹತ್ತಿದ ತಕ್ಷಣ ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡ್ತೀನಿ. ಸರ್ಕಾರ ಮತ್ತು ಉಸ್ತುವಾರಿ ಸಚಿವರು ಈ ಘಟನೆನ ತುಂಬಾ ಲಘುವಾಗಿ ತಗೊಂಡಿದ್ದಾರೆ ಅನ್ನೋ ಸಂಶಯ ಎಲ್ಲರೂ ಕಾಡ್ತಿದೆ. ಅಲ್ಲ, ಅವರಿಗೆ ಪ್ರಾಣದ ಬೆಲೆನೇ ಗೊತ್ತಿಲ್ಲಲ್ಲ. 3 ದಿನಕ್ಕೆ ಎಷ್ಟೆಷ್ಟು ಅನಾಹುತ ಆಗ್ಬೋದು ಅನ್ನೋದು ಪ್ರಾಣದ ಬೆಲೆ ಗೊತ್ತಿಲ್ಲದವ್ರಿಗೆ ಇನ್ನೇನು ಹೇಳಕ್ಕೆ ಸಾಧ್ಯ ಇದೆ. ಅದರಿಂದ ಮಂತ್ರಿಯಾಗಿತ್ಕೊಂಡು ಅವ್ರು ಸಂಬಂಧಪಟ್ಟಂಥ ಇಲಾಖೆದು, ಸಂಬಂಧಪಟ್ಟಂಥ ಜಿಲ್ಲೆದು, ಅವ್ರ ಜಿಲ್ಲೆದು ಇಷ್ಟಿದ್ರೂ ಅವರು ಭೇಟಿ ಮಾಡಿ ಇಲ್ಲಿಗೆ ಕ್ರಮ ಆಗಿದ್ದರೆ ರಾಜ್ಯಕ್ಕೊಂದು ಸಂದೇಶ ಹೋಗ್ತಾಯಿತ್ತು. ಯಾರ್ಯಾರು ರೋಗಿಗಳಿದ್ದಾರೆ ಅವ್ರಿಗೊಂದು ಸಂದೇಶ ಹೋಗ್ತಾಯಿತ್ತು, ಇಲ್ಲಪ್ಪ ಈ ಸರ್ಕಾರ ಬಿಡಲ್ಲ ಅಂತ. ಇವಾಗ ಏನು ಸಂದೇಶ ಕೊಟ್ಟಿದ್ದೀರಿ? ಏನು ಮಾಡಲ್ಲ, ನೀವು ಬದುಕಿದ್ರೆ ಬದುಕ್ರಿ, ಹೋಗಿ ಅನ್ನೋ ಸಂದೇಶವನ್ನು ನೀವು ಕೊಟ್ಟಿದ್ದೀರ. ಇದರಿಂದ ನಿಮ್ಮ ಸರ್ಕಾರಕ್ಕೆ ಇದೊಂದು ಕಪ್ಪು ಚಿಕ್ಕೆ, ಇದು ಬ್ಲ್ಯಾಕ್ ಮಾರ್ಕ್ ನಿಮಗೆ ಸರ್ಕಾರಕ್ಕೆ.